ಕಡೆಲ್ಲ ನೋಡ್ತದಮ್ಮ. ನೋವಿಲ್ಲ ಅಂತ ಹೇಳಿದ್ನಲ್ಲ, ಏನೂ ಆಗಿಲ್ಲ ಬಿಡ್ರಿ. ಏನಾಗಿಲ್ವಾ? ಏನಾಗಿಲ್ಲ ಅಂದಲ್ಲ ಸೂರ್ಯ. ಹೇಳಿ ಅಂಕಲ್. ಅದೇ ನಮ್ ಬೀಗರು ತರಕಾರಿ ಅಂಗಡಿ ಇಟ್ಟಿದ್ದಾರೆ ಅಂತ ಹೇಳಿದ್ನಲ್ಲ. ಹೇಳಿದ್ರಲ್ಲ, ಅವ್ರ ಹತ್ರ ನಿನ್ ಬಗ್ಗೆ ಎಲ್ಲ ಹೇಳಿದೆ. ಭವಾನಿ ಒಡವೆ ಕಾಪಾಡ್ದಲ್ಲ, ಅದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಬರ್ತಾ ಇದ್ದಾರೆ. ಅಯ್ಯೋ ಅದೆಲ್ಲ ಯಾಕೆ ಅಂಕಲ್, ನಾವೇನಂತ ಗನಂದಾರಿ ಘಟೋದ್ಗಜನ್ ಕೆಲಸ ಮಾಡಿದೀವಿ ಹೇಳಿ. ಆದ್ರೂ ಅವ್ರ ಆಸೆ ಹಾರ ತರಕ್ ಹೋಗಿದ್ರು. ಅಗೋ ಅಲ್ಲೇ ಬರ್ತಾ ಇದಾರಲ್ಲ ಬೀಗ್ರೆ. ಇವನೇ ನಮ್ ಸ್ನೇಹಿತನ ಮಗ ಸೂರ್ಯ ಅನ್ಬಿಟ್ಟು. ಅವರ ಹೆಸರೇನು ಬೀಗ್ರೆ? ರಂಗನಾಥ ಅಂತ, ನನ್ ಪ್ರಾಣ ಸ್ನೇಹಿತ. ಇವತ್ತು ಆ ಪ್ರಾಣ ಸ್ನೇಹಿತನ ಮನೇಲಿ ಒಂದು ಪ್ರಾಣ ಹೋಗೋದಕ್ಕೆ ಗ್ಯಾರಂಟಿ. ರೋಹಿಣಿ, ಮುಗೀತಲ್ಲಮ್ಮ ನಿನ್ ಕತೆ. ಸೂರ್ಯ, ಇವರೇ ಕಣಪ್ಪ ನಮ್ ಬೀಗ್ರು. ಹೆಸರು ಮಂಜಣ್ಣ ಅಂತ. ಆದ್ರೆ ಮೊದ್ಲು ಮೇಕೆಗಳನ್ನ ಸಾಕ್ತಾ ಇದ್ರಂತೆ, ಅದಕ್ಕೆ ಎಲ್ರು ಇವ್ರನ್ನ ಮೇಕೆ ಮಂಜಣ್ಣ ಅಂತ ಕರೀತಾರೆ. ಹೌದೇ? ಮತ್ತೆ ಅವರು ಯಾರಪ್ಪ? ವೆಟ್ರಿಕುಳಿ ವೆಂಕಟೇಶ, ನಂದಿಗ್ರಾಮದ ನಂದೀಶ, ಮಾರೇನಹಳ್ಳಿ ಮಾರೇಶ, ಆನೇಕಲ್ ಆನೇಶ. ಅವರೆಲ್ಲ ಯಾರು ಸೂರ್ಯ? ಮೇಕೆಗಳ ಹೆಸರು ಇರ್ಬೇಕು ರೀ, ಇನ್ನೊಂದ್ ಮೇಕೆ ಹೆಸರು ಮರ್ತೋದ್ರಿ. ಯಾವ್ದು? ದಿನೇಶ. ಐ ಹ್ಯಾವ್ ಚೇಂಜ್ ಮೈ ನೇಮ್ ಟು ದಿನೇಶ. ಅದು ಗೊತ್ತಾದ್ವು. ಇವ್ರನ್ನ ಎಲ್ಲೇ ನೋಡಿದ್ದೆ ಅಂತ ಅನ್ಕೋತಾ ಇದ್ದೆ, ಎಲ್ಲಿ ಅಂತ ಇವಾಗ ನೆನಪಾಯ್ತು. ಎಲ್ಲಪ್ಪ? ಅದೇ ತರಕಾರಿ ಅಂಗಡಿಲಿ. ಅಲ್ಲ, ನೀವು ಎಷ್ಟ್ ದಿನದಿಂದ ತರಕಾರಿ ಅಂಗಡಿ ಇಟ್ಕೊಂಡಿದೀರಾ? ಇವಾಗ ಒಂದ್ 6-7 ತಿಂಗಳಿಂದ ಕಣ ಮಮ್ಮಿನ. ಮೊದ್ಲು ಇದೇ ಊರಲ್ಲಿ ಮೇಕೆ ಬಿಸ್ನೆಸ್ ಮಾಡ್ತಾ ಇದ್ರು. ಮತ್ತೆ ಮಲೇಷಿಯಾ? ಯಾವ ಮಲೇಷಿಯಾನಮ್ಮ? ಅಲ್ಲ, ಮೇಕೆಗಳು ಮಲೇಷಿಯಾದಿಂದ ಇಂಪೋರ್ಟ್ ಅಥವಾ ಎಕ್ಸ್ಪೋರ್ಟ್ ಆತರ ಏನಾದ್ರು? ಹಾಗೇನಾದ್ರು ಮಾಡ್ತಾ ಇದ್ರ ಬಿಗ್ರೆ? ಇಲ್ಲ ಬಿಗ್ರೆ, ಇಲ್ಲ. ಯಾಕೆ ಬಿಗ್ರೆ ಈ ತರ ಶಾಕ್ ಆಗಿದ್ದೀರಾ? ಹಾರ ಹಾಕಿ. ಗಂಡಿನ ಮನೆಯವರಾಗಿ ಹೆಣ್ಣಿನ ಕಡೆಯವರಿಗೆ ಏನೂ ಕಷ್ಟ ಕೊಡದೆ ಎಷ್ಟೆಲ್ಲಾ ಸಹಾಯ ಮಾಡಿದೀರಾ. ಗೌರವ ತಮಗ್ ಸೇರ್ಬೇಕಲ್ವೇ? ಯಾಕಂದ್ರೆ ಈ ಮಂಗಳವಾದ್ಯ ಎಲ್ಲ ಬೇಡ, ಡೈರೆಕ್ಟ್ ಆಗಿ ಡಿಸ್ಕ ಮ್ಯೂಸಿಕ್ ಪಟ್ಟಾಕಿ ಹೇಳ್ತೀನಿ. ಇವ್ರು ನಿನಗೆ ಮೊದ್ಲೇ ಗೊತ್ತಿತ್ತಪ್ಪ? ಹೇಳಿದ್ದೆ. ತರಕಾರಿ ತರ್ಬೇಕಾದ್ರೆ ನಾನು ಅವ್ರನ್ನ ನೋಡಿದ್ದೆ. ಅಪ್ಪ ಅವ್ರಿಗೆ ನನ್ ನೆನಪಿಲ್ಲ ಅನ್ಸುತ್ತೆ. ದಿನಕದಿನ ಸ್ವಾಮಿಗಳೇ, ಅಲ್ಲ ಮೇಕೆ ಮಂಜುನವ್ರೆ, ನಿಮಗೆ ನನ್ ನೆನಪಿದೆಯೋ? ಇದೆ. ಹಂಗಾರೆ ನಮ್ಮಪ್ಪ ಅಮ್ಮ ಅಂತ ಮುಂದ್ರು ಅದ್ಗಿರೋ ಎಲ್ರು ಗೊತ್ತಿರ್ಬೇಕು. ಏನ್ರಿ ನೀವು? ಅವ್ರು ಚೆನ್ನಾಗಿ ಗೊತ್ತಿರುತ್ತೆ, ಯಾಕೆ ಗೊತ್ತಿರಲ್ಲ ಹೇಳಿ? ಅಲ್ವಾ? ಸರಿ ಕೇಶ್ ಮಂಕಲು, ನಮಗ್ ಲೇಟ್ ಆಯ್ತು, ನಾವಿನ್ ಬರ್ತೀವಿ. ಮೇಕೆ ಮಂಜುನವ್ರೆ, ನಾವಿನ್ ಬರೋದೆ. ಆಯ್ತು ಮೀನಾ, ಹೋಗೋಣ ಬಾವಾ. ಸರ್, ನಾನು ಹಿಂಗ್ ಬರ್ತೀನಿ. ಈಗಂತ ಮೀನಾ, ನಾವಿವಾಗ ಯಾವ ದೇವಸ್ಥಾನಕ್ಕೆ ಹೋಗ್ತಿರೋದು? ಓಂ ಶಕ್ತಿ ದೇವಸ್ಥಾನಕ್ಕೆ ರೀ. ಅಲ್ಲಿ ಮೇಕೆ ಬಲಿ ಕೊಡ್ತಾರೇನೆ? ಇಲ್ಲ ರೀ. ನಾವು ಅಲ್ಲಿ ನರಬಲಿ ಕೊಡೋಣ ಬಾರೆ. ಆನಂದ್ರ, ಬಲಿ ಕೊಡೋ ಮ್ಯೂಸಿಕ್ ಹಾಕಿ ನೋಡೋಣ. ಅಮ್ಮ, ಎಲ್ಲ ಹೋಮದ ಪುಣದ ಹತ್ರ ಬನ್ನಿ. ನಡಿ. ಅಮ್ಮ, ನಾನು ಹೇಳಿದ ಮಂತ್ರಗಳನ್ನ ಹೇಳ್ತಾ ಹೋಗಿ ಕೊನೆಯಲ್ಲಿ ನಾನು ಸನ್ನೆ ಮಾಡ್ತೀನಿ. ಆ ಮೆಣಸಿನಕಾಯಿನ ಹೋಮದ ಕುಂಡದೊಳಗ ಶೂಲಿ, ತ್ರಿಶೂಲಿ, ಶೂಲಿ, ತ್ರಿಶೂಲಿ, ಕಾಲಿ, ಕಪಾಲಿ, ಕಾಳಿ, ಕಪಾಳಿ, ಘೋರ, ಅಘೋರ, ಘೋರ, ಅಘೋರ, ಚಂಡಿಕಾ, ಚಾಮುಂಡಿಕಾ, ಚಂಡಿಕಾ, ಚಾಮುಂಡಿಕಾ, ಚಾರಿಣಿ, ಬ್ರಹ್ಮಚಾರಿಣಿ, ಚಾರಿಣಿ, ಬ್ರಹ್ಮಚಾರಿಣಿ, ಕ್ರೋಧ, ವಿಕ್ರೋಧ, ಕ್ರೋಧ, ವಿಕ್ರೋಧ, ದುಷ್ಟಶಕ್ತಿ ನಾಶಂ, ದುಷ್ಟಶಕ್ತಿ ನಾಶಂ, ಗುರು ಓಂ ಶಕ್ತಿ ಸ್ವಾಹ, ಗುರು ಓಂ ಶಕ್ತಿ, ಓಂ ಫಟ್ ಸ್ವಾಹ. ಮೆಣಸಿನಕಾಯಿ ಹಾಕಿ ತಾಯಿ ಅಮ್ಮನವ್ರಿಗೆ ಅಲಂಕಾರ ಮಾಡಿ ಕರಿತೀವಿ. ಆಮೇಲೆ ಮಹಾಮಂಗಳಾರತಿ ಮಾಡೋಣ. ಸಮಾಧಾನವೇನೆ ರಂಗನ್ ನಾಯಕಿ? ಅಯ್ಯೋ, ಈಗ್ಲೇ ಹೇಗ್ರಿ ಸಮಾಧಾನ ಆಗುತ್ತೆ? ಆ 30 ಲಕ್ಷ ತಗೊಂಡು ಓಡೋಗಿರೋನು, ಆಮೇಲೆ ನನ್ನ ಮನೋಜನ್ ಜೀವನದಲ್ಲಿ ಆಟ ಆಡ್ತಿರೋರು ಎಲ್ರು ಸಿಕ್ಕಾಕೋಬೇಕು. ಬೇವಿನ ಸಪ್ಪಲ್ಲಿ ಹೊಡೆದು ನನ್ ಹಠ ತಿರ್ಸ್ಕೋಬೇಕು, ಆಗ್ಲೇ ನನಗ್ ಸಮಾಧಾನ ಆಗೋದು. ಕಣ್ಣು, ನಾಲಿಗೆ, ಮನವು ತನ್ನದೆನಬೇಡ, ಅನ್ಯರನ್ನು ಕೊಂದರೆನಬೇಡ. ಈ 3 ತನ್ನನ್ನೇ ಕೊಡುವುದು ಸರ್ವಜ್ಞ ಅಂತ ಸರ್ವಜ್ಞ ಮಹಾಕವಿಗಳು ಹೇಳ್ತಾರೆ. ಈಗ ಇದನ್ನ ಯಾಕೆ ಓದ್ರಿದ್ದು ತಾವು? ಯಾವಾಗ್ಲೂ ಇನ್ನೊಬ್ರಿಗೆ ತೊಂದರೆ ಆಗ್ಲಿ, ಇನ್ನೊಬ್ರಿಗೆ ನೋವಾಗ್ಲಿ, ಇನ್ನೊಬ್ರು ಜೀವನ ನಾಶ ಆಗ್ಲಿ ಅಂತ ಯೋಚನೆ ಮಾಡೋ ಕಣ್ಣು, ನಾಲಿಗೆ, ಮನಸ್ಸು ಮೊದಲು ನಮ್ಮವ್ರನ್ನೇ ಸುಟ್ಟು ಬಿಡುತ್ತೆ ಕಣೆ. ಅಂದ್ರೆ ಏನಿವಾಗ? ಅಲ್ಲ, ನನ್ನ ಮಗನಿಗೆ ಮೋಸ ಮಾಡಿದವರು ಖುಷಿಯಾಗಿ ಜಾಂಗ್ರಿ, ಜಿಲೇಬಿ ತಿನ್ಕೊಂಡು ಓಡಾಡ್ತಿರ್ಬೋದಾ? ಇವ್ರು ಮಾತ್ರ ಚಿಪ್ ಇಟ್ಕೊಂಡು ಒಣಗೋಗಿರೋ ಚಿಪ್ ತಿನ್ಕೊಂಡು ಸುಮ್ನೆ ಬಿಡ್ಬೇಕಾ? ಋಣ ಇತ್ತೇನೋ, ಯಾವ ಜನ್ಮದಲ್ಲಿ ತೆತ್ತಬೇಕಾಗಿತ್ತು ತೆತ್ಬಿಟ್ಟೆ ಅನ್ಕೋ. ಮಹಾಮಂಗಳಾರತಿ ಆಗ್ತಿದ್ದಂಗೆ ಮನೆಗೆ ಹೋಗ್ಬಿಡೋಣ. ಪಾಪ ಮೀನಾ ಮನೇಲಿ
ಗೊಂಬೆಗಳನ್ನ ಕೂರಿಸಿ ಅಲಂಕಾರ ಮಾಡ್ಬೇಕು ಅಂತಿದ್ಲು. ಹಲೋ, 5 ಡಿಗ್ರಿ ಮನೋಜ್ ಇಲ್ಲೇ ಇದ್ದಾನೆ. ನಿಮ್ ಪಾಟ್ ನೀವೇ ಮಾತಾಡ್ಬಿಟ್ರ? ನಮ್ ಜೊತೆ ಮಾತಾಡಿ ಸ್ವಲ್ಪ. ಅಯ್ಯೋ ಮನೋಜ್, ಅವ್ರ ಖುಷಿಯಲ್ಲಿ ಏನೋ ಮಾತಾಡ್ಕೋತಿದ್ದಾರೆ, ಮಾತಾಡ್ಲಿ ಬಿಡಿ. ನಿಮ್ ಜೊತೆ ಮಾತಾಡ್ಲಿ ಬಿಡು ರೋಹಿಣಿ. ನಮ್ಗೆ ಬೋರ್ ಆಗಲ್ವಾ ಇಲ್ಲಿ? ಅಮ್ಮ, ಈ ರಕ್ಷೆಯನ್ನ ನಿಮ್ಮ ಮಗನ ಹಣೆಗಿಡಿ. ಪೂರ್ಣಾಹುತಿ ಕೊಟ್ಟು ಮಹಾಮಂಗಳಾರತಿಗೆ ನಿಮ್ಮನ್ನು ಕರಿತೀನಿ. ಗುರುಗಳೇ, ಈ ಹಾರ ತೆಗ್ಬಿಡ್ಲಾ? ಇನ್ನು ಸ್ವಲ್ಪ ಹೊತ್ತಿರಿ, ನಾನೇ ಹೇಳ್ತೀನಿ. ಆಗ್ಬೋದು. ಒಂದಲ್ಲ ಮಗ, ಅವನ ಹಣೆಗೂ ರಕ್ಷೆ ಇದೆ. ನಿಮ್ ಮಗನಿಗೆ ನೀವೇ ರಕ್ಷೆ ಇಡಿ, ನಾನು ನನ್ ಸೊಸೆಗಿಡ್ತೀನಿ. ದೇವ್ರ ಕಾಪಾಡ್ಲಿ. ದೇವ್ರ ರಕ್ಷೆ ಇಲ್ಲ ಸಕ್ರೆ, ದೇವ್ರೇ ಇವಳು ರಕ್ಷೆಗೆ ಬಂದ್ರು ಇವತ್ತು ಅವಳನ್ನ ಕಾಪಾಡೋದಕ್ಕೆ ಯಾರು ಬರೋದಿಲ್ಲ. ಥೋ, ಏನು ಆಯ್ತು ನಿನ್ಗೆ? ಯಾಕೋ ಹೀಗ್ ಮಾತಾಡ್ತಾ ಇದ್ಯಾ? ಅಲ್ಲ ಕಣೋ, 3 ಹೊತ್ತು ಅವರು ಇವ್ರನ್ನ ಕಾಪಾಡಕ್ಕಾಗಲ್ಲ, ಇವ್ರು ಅವ್ರನ್ನ ಕಾಪಾಡಕ್ಕಾಗಲ್ಲ ಅಂತ ಬಡ್ಕೋತಾನೇ ಇರ್ತೀಯಲ್ಲೋ. ಖಬರ್ ಕರು ಬೋಲೋಣಕ್ಕ ಬುಕ್ಕಿನೇ ಕರ್ಲಾ. ಏನು ಆಯ್ತು? ಏನಾಯ್ತು? ಅಮ್ಮ, ಯಾವಾಗ್ಲೂ ಹೀಗೆ, ನಿನ್ಗೆ ಗೊತ್ತಿಲ್ವಾ? ಏನೋ ವಿಷಯ? ತೋಲತೀನಿ ಕೇಳು ರಂಗಪುತ್ರ. ಬದುಕಿಗೆ ದಾರಿಯಾಗಬೇಕಾಗಿದ್ದ ನಾರೀಕಂ ಮದನಾರಿ, ಕುಲಕ್ಕೆ ವೈರಿಯಾದ ಕಥೆಯಂ ಹೇಳುವೆ, ಎಲ್ಲ ಕೇಳಿರಿ. ಮಿಥ್ಯಗಳ ಸರಮಾಲೆಗಳ ಪೋಣಿಸಿ, ಸತ್ಯಕ್ಕೆ ಗುಂಡಿಯನ್ ತೋಡಿಸಿ, ಕಥೆ ಕವನಗಳನ್ನು ಜೋಡಿಸಿ ಹೊಂದಿಸಿ ಬಿಂಬಿಸಿ, ಮುಗ್ಧ ಜನಕ್ಕೆ ಅಂಗೈಯಲ್ಲಿ ಸರ್ವ ದೇಶಗಳನ್ನು ತೋರಿಸಿ, ಆಗಾಗ ಕೆಲವರನ್ನು ನಮ್ಮಕ್ಕೆ ಕೂಡಿಸಿ, ಸಂಬಂಧಗಳನ್ನು ರಚಿಸಿ ವಿರಚಿಸಿ ವಿಚಿತ್ರವೆನಿಸಿದ ಸತೀ ಶಿರೋಮಣಿಯ ಕಥೆಯನ್ನು ಹೇಳಲೆಪ್ಪುದು, ಹೊಗಳಲೆಪ್ಪುದು, ಬಣ್ಣಿಪಲೆಪ್ಪುದು. ರೀ, ಹುಚ್ಚಿಡ್ದಿದ್ಯಾ ನಿಮ್ಗೆ? ರೋಹಿಣಿ, ಹೊಲ್ ಬಿಗಿ ಇಟ್ಕೊಂಡ್ ಮಾತಾಡಿ. ನಿನ್ ಗಂಡ ಬಾಯಿಗೆ ಬಂದಂಗ್ ಬೈತಿದ್ದಾನೆ ನನ್ನ. ವಿಶ್ವಸುಂದರಿ, ಮಿಸ್ ವರ್ಲ್ಡ್ ಆಗ್ಬೇಕಾಗಿದ್ದವಳು ಜಸ್ಟ್ ಮಿಸ್ ಆಗಿ ನಮ್ಮ ಅಣ್ಣಂಗ್ ಆಗೋಗಿದೆಯಲ್ಲೇ ಮಿಸ್ಸಸ್ಸು ಒತ್ತದೊಳಗಿರೋ ಬುಸ್ ಬುಸ್ಸು. ಯಾಕ್ರಿ, ಏನ್ ಬಂದೋಗಿರೋದ್ ನಿಮ್ಗೆ? ಏನ್ ನನ್ನ ಬುಸ್ಸು ಬುಸ್ಸು ಅಂತೆಲ್ಲ ಕರಿತಾ ಇದೀರಾ? ಇನ್ ಸರಿನಾ ಮೀನವ್ರೆ? ಅದೇ ಮತ್ತೆ. ಅಲ್ಲ, ಅವಳು ಯಾವತ್ತಾದ್ರೂ ನಿನ್ ವಿಷಯಕ್ಕೆ ತಲೆ ಹಾಕ್ತಾಳೇನೋ? ನೀನ್ ಯಾಕೋ ಯಾವಾಗ್ಲೂ ಇವಳನ್ ಬಾಯಿಗೆ ಬಂದಾಗ ಅನ್ನೋದು? ಗಂಡ ಆದವನು ಅತ್ತತ್ತ ಆದ್ರೆ ಎಲ್ರೂ ಹೀಗೆ ಕಂಡವ್ರ ಮನೆ ಹೆಂಗಸರ್ನ ಅನ್ನೋದು ಆಡೋದು ಮಾಡ್ತಾರೆ. ಸಕ್ರೆ ಸವಾಸ್, ಮನೇಲಿ ಯಾವಾಗ್ಲೂ ಒಳ್ಳೆ ಮಾತಾಡ್ರು, ಯಾವಾಗ್ಲೂ ಅಸ್ತು ದೇವತೆ ಅಸ್ತು ವಸ್ತು ಅಂತಾನೆ ಇರ್ತಾರೆ ಅಂತ ನಮ್ಮ ಲಕ್ಷ್ಮೀ ಲಕ್ಕನ್ನು ಹೇಳ್ತಾ ಇದ್ರು. ನೀನು ದೇವತೆ ಮುಂದೆನೆ ನಿಂತ್ಕೊಂಡು ಈ ಗುಂಗ್ರಮ್ಮನ್ನ ಕಂಡೋಳು ಅನ್ನೋ ಹಂಗೆ ಹೇಳ್ಬಿಟ್ಟಿಯಲ್ಲ. ಹಂಗಂಗೆ ಆಗೋಗ್ಲಿ ಬಿಡು ಅತ್ಲಾಗೆ. ಅಪ್ಪ ಅತ್ತಾರ್ರೆ, ಪೂಜೆ ಟೈಮಿಗೆ ಬಂದಿದೀಯಾ? ದೇವ್ರು ಒಂದು ಅಡ್ಬಿದ್ದು ಒಳ್ಳೇದಾಗಲಿ ಅಂತ ಕೇಳ್ಕೊಳ್ಳೋದ್ ಬಿಟ್ಟು ಏನ್ ಮಾತಾಡ್ತಾ ಇದೀಯೋ? ಒಳ್ಳೆಯವರು ದೇವ್ರ ಕೈ ಮುಗಿಲೇಬೇಕು ಅಂತಲ್ಲ ಏನಿಲ್ಲಪ್ಪ. ಆ ದೇವ್ರೆ ಅಡ್ಗೆ ಮನೆಯಲ್ಲೋ ಖಾರದ ಜೊತೆಯಲ್ಲೋ ಬಂದು ನಮ್ಗೆ ಒಳ್ಳೇದು ಮಾಡ್ಬಿಡ್ತಾನೆ. ನರಳಿ ಹೊರಳಿ ಕಾವಲಿ ಮೇಲೆ ಬಿದ್ದಿರೋ ಬೆಳ್ಳುಳ್ಳಿ ತರ ಆಗೋದು ಮೋಸ ಮಾಡಿದವ್ರೆ ಅಲ್ವೇ ತಾಯವ್ವ? ನನಗ್ ಯಾಕ್ರಿ ಹೇಳೋದು ಅದನ್ನ ನೀವು? ಯಾಕಂದ್ರೆ ನೀನಂತ ಸುಳ್ಳು ಕುರ್ತಿ, ಅದಕ್ಕೆ. ಸೂರ್ಯ, ರೋಹಿಣಿ, ಸೂರ್ಯ, ದಿಸ್ ಇಸ್ ನಾಟ್ ಗುಡ್. ಯಾಕೋ ನಾಯಿ ಕೈಲಿ ಕಚ್ಚಿಸ್ಕೊಂಡು ತರ ಆಡ್ತಿದ್ಯಾ? ನಾವು ನಾಯಿ ಕೈಯಲ್ಲಿ ಕಚ್ಚಿಸ್ಕೊಂಡವ್ರಲ್ಲಪ್ಪ, ಹಾವು ಕೈಯಲ್ಲಿ ಕಚ್ಚಿಸ್ಕೊಂಡು ಏನು ಆಗೇ ಇಲ್ಲ ಅಂತ ಇರೋರು. ಆ ವಿಷ ಸರ್ಪ ಯಾರು ಗೊತ್ತು? ಯಾರೋ ತಮ್ಮ ಎಂಡ್ರು ಸೂರ್ಯ ಅಂತ. ಅಬ್ಬರಿಸಿ ಬಬ್ಬಿರಿದ ಎಲ್ಲರಿಗೂ ಭಯವಿಲ್ಲ. ಆದ್ರೆ ಆರ್ಭಟಿಸಿ ಬರೋ ಸಂಕತನಿಗೆ ಆಹ್ವಾನ ಕೊಡ್ಬೇಡ. ಆಹ್ವಾನ ಕೊಡಕ್ಕೆ ಅಂತಾನೆ ಬಂದಿರೋದು ನಾರಿಮಣಿ ನಾಗಮಣಿ. ಅಂತಕನು ಆ ಬೇಕೆ ಮಂಜಣ್ಣ. ಮುಗೀತು ರೋಹಿಣಿ, ಇವತ್ ನಿನ್ ಕತೆ ಮುಗ್ದೋಯ್ತು. ತಾಯಿ, ನನ್ನನ್ ಯಾಕಮ್ಮ ಸಿಕ್ಕಾಕಿಸ್ತಾ ಇದ್ಯಾ? ಇಲ್ಲ, ಹೇಗಾದ್ರೂ ಮಾಡಿ ನಾಟಕ ಮಾಡಿ ಅದು ತಪ್ಪಿಸ್ಕೋಬೇಕು. ಮಾವ, ನಿಮ್ಮನ್ನ ನೋಡಿ ಎಷ್ಟು ದಿನ ಆಗೋಯ್ತು. ಹೇಗಿದ್ದೀರಾ ಮಾವ? ಯಾವಾಗ ಬಂದ್ರಿ ಮಲೇಷ್ಯಾದಿಂದ? ಬನ್ನಿ ಬೀಗ್ರೆ. ಅಲ್ಲ, ಕರೆಕ್ಟ್ ಟೈಮಿಗೆ ಬಂದಿದ್ರ. ದಸರಾ ನೀವ್ ಬಂದಿದ್ದು ನಮ್ಗೆ ತುಂಬಾ ಖುಷಿ ಆಯ್ತು. ಏನ್ ಮಾಮ್ಸ್, ನನ್ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿದೆ ಅಂತ 30 ಲಕ್ಷ ಕೊಡಕ್ ಬಂದ್ರ? ಯಾಕೋ ನಗೋದ್ ನೀನು? ಅವ್ರು ಚಕ್ತಾರೆ, ತಾವು ಕಲ್ಕಿಸ್ಕೊಳ್ಳಿ. ಇರೋ ಅಮ್ಮ, ನಮ್ ದಿನೇಶ್ ಮಾವ ಅಪರೂಪ ಬಂದ್ಬಿಟ್ಟಿದಾರೆ. ಅವ್ರಿಗೆ ಕೊಡ್ಸೋಣ ಅಂದ್ರೆ ಕಾಪಿನೇ ಸಿಗಲ್ವಲ್ಲ ಇಲ್ಲಿ, ದೇವಸ್ಥಾನ ಬೇರೆ. ಮನೋಜ, ಪರವಾಗಿಲ್ಲಪ್ಪ, ಪ್ರಸಾದ ಕೊಟ್ಟು ಕಳ್ಸೋಣ. ಅಯ್ಯೋ ಬನ್ನಿ ಬೀಗ್ರೆ, ಚಾಪೆ ಹಾಕ್ತೀನಿ, ಬನ್ನಿ ಕುತ್ಕೊಳ್ಳೋರು. ಬನ್ನಿ. ಏನು ಬೇಡಮ್ಮ,
ಸೂರ್ಯ ನಾನು ಹೊಡ್ತೀನಪ್ಪ. ಅಯ್ಯೋ ಮಾವ, ನಿಮ್ ಮನೆಯ ನಾನು ಮಗಳು ಇವಳು. ನೀವು ನೋಡಿದ್ರೆ ಅವನನ್ನ ಕೇಳ್ತಿದಿರಲ್ಲ, ನನ್ನನ್ ಕೇಳಿ. ಯಾಕೆ ಅಂದ್ರೆ ಕರ್ಕೊಂಬಂದು ನಾನು, ಅದಕ್ಕೆ. ನೀನ್ ಕರ್ಕೊಂಡ್ ಬಂದ್ಯೇನೋ? ಹೌದೋರೆ. ಏನ್ ಸಿಕ್ಕಿದ್ರಪ್ಪ? ಕೇಳಿದ್ರೆ ಕಿವಿಗಳು ಪಾವನವಾಗಬಹುದು. ಕಿವಿನಿ ಗೊಗ್ಗೆ ಪೊಗ್ಗೆ ಏನಾದ್ರು ಇದ್ರೆ ಅದನ್ನೆಲ್ಲ ತೆಕ್ಕೊಂಡು ಕ್ಲೀನ್ ಮಾಡ್ಕೊಂಡು ಎಲ್ಲರೂ ವಿರಾಜಮಾನರಾಗಿ ಆಸೀನರಾಗಿ ತೊಲ್ಲದ ಮೇಲೆ ಈ ಅಪ್ಪನ ಹೃದಯ ಅದು ಎಷ್ಟೊತ್ತು ಬಡ್ಕೊಂತದೋ ಭಗವಂತನೇ ಬಲ್ಲ. ಯಾಕೆ ಹಂಗೆಲ್ಲ ಎದುರಿಸ್ತಿದೀಯಾ? ಏನ್ರಿ ನಮ್ಮ ಮಾವ ಅಂದ್ರೆ ಅಷ್ಟು ಚೀಪ್ ಅಂತ ಅನ್ಕೊಂಡಿದೀರಾ ನೀವು? ಮಾವ ನಿಮ್ ನಡೀರಿ ನಡೀರಿ ಮಾವ. ಇವನು ದೊಡ್ಡ ಕುಡ್ಕ. ಇವನೇನಾದ್ರೂ ಕುಡ್ಕೊಂಡ್ ಬಂದಿದ್ರೆ ಸುಮ್ನೆ ನಿಮ್ಮ ಮೇಲೆ ಗಲಾಟೆ ಮಾಡ್ತಾನೆ. ನೀವ್ ಹೊರಟ್ಬಿಡಿ ಮಾವ, ಹೊರಡಿ ನೀವು. ಹೊರಟ್ರೆ ಅಮುಲ್ಕೊಂಡ್ ಬಿಡಲ್ವಾ? ಅಯ್ಯೋ 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 ಅಯ್ಯೋ, ಅಲ್ಲ ಚಿಕ್ಕವರು ದೊಡ್ಡವರು ಬಾಯ ಭಕ್ತಿ ವಿನಯ ಏನು ಇಲ್ವೇನೋ ನಿನಗೆ? ದೊಡ್ಡವರೆಲ್ಲ ಚಿಕ್ಕ ಕೆಲಸ ಮಾಡ್ಕೊಂಡು ಚಿಕ್ಕವರಾಗೋಗಿದ್ದಾರೆ ಕಣ್ತಾಯಿ. ಈಗ ಚಿಕ್ಕವರೆಲ್ಲ ದೊಡ್ಡ ಕೆಲಸ ಮಾಡ್ಕೊಂಡು ಚಿಕ್ಕವರೆಲ್ಲ ದೊಡ್ಡವರಾಗೋಗಿದ್ದಾರೆ ಅಲ್ವೇ ಗುಂಗ್ರಿ? ಓ ಅಮ್ಮ, ಗ್ಯಾರಂಟಿ ನನ್ನ ಬಾಯಿಗೆ ಮಣ್ಣು ಹಾಕೋ ಕೆಲಸ ಮಾಡ್ತಾನಮ್ಮ. ಹೌದೌದು, ನಾವು ಉದ್ದಾರ ಆಗೋಗ್ತೀವಿ ಅಂತ ಹೊಟ್ಟೆವ್ರಿ ಈ ಗಂಡ ಹೆಂಡತಿಗೆ. ಮಾವ ನೀವ್ ಹೊರಡಿ, ಹೇಳ್ತದ. ಹೋಗೋ ಹಾಗಿಲ್ಲ. ಯಾಕೆ ಹೋಗ್ಬಾರ್ದು ಮಾವ? ನೀವ್ ಹೊರಡಿ. ಪಾಪ ಇವ್ರು ಯಾವ ಕೆಲ್ಸದ ಮೇಲೆ ಬಂದಿದಾರೋ ಏನು. ಹೋಗೋ ಹಾಗಿಲ್ಲ ಅಂದೆ. ಹೋಗ್ಬೇಕು ಅಂದೆ. ಮಾವ ನೀವ್ ನಡೀರಿ. ಅವ್ರು ನಡೆಯಲ್ಲ. ಮಾವ ನಡೀರಿ. ನಡೆಯಲ್ಲ ಅವರು. ಮಾವ ನಡೀರಿ ಮಾವ. ಬಾಯಿ ಮುಚ್ಕೊಂಡಿರಮ್ಮ. ಮಾವ ಮಾವ ಅನ್ಕೊಂಡು ನನ್ ಪ್ರಾಣ ಯಾಕೆ ಇಡ್ತೀಯ? ಯಾರಮ್ಮ ನಿನ್ ಮಾವ? ನಾನು ಮಾವ ನಿನ್ಗೆ. ಮಾವ ಯಾಕ್ ಮಾವ ಹೀಗೆಲ್ಲ ಮಾತಾಡ್ತಿದ್ದೀರಾ? ಇನ್ನೂ ಮಾವ ಅಂತಾನೆ ಕರೀತಿಯಲ್ಲಮ್ಮ ಮಾವನ ಮಗಳೇ. ಯಾಕೆ ಸ್ವಾಮಿ, ಏನಾಗಿದೆ ನಿಮ್ಗೆ? ಯಾಕೆ ಏನೇನೋ ಮಾತಾಡ್ತಿದ್ದೀರಾ? ಮಾತು ರೋಹಿಣಿ, ದಯವಿಟ್ಟು ನಂಗೆ ಸಮಸ್ಬಿಡಮ್ಮ. ಮಾವ ಪ್ಲೀಸ್, ಇವಾಗ ಏನು ಮಾತಾಡೋದ್ ಬೇಡ, ನಾಳೆ ಮಾತಾಡೋಣ. ನೀವ್ ಹೊರಡಿ ಮಾವ. ಯಾಕೆ ನಾಳೆ ಹೊತ್ತಿಗೇನಾದ್ರೂ ಬಳುವಳಿ ಕೊಡ್ಸಿ, ಚಳುವಳಿ ಮಾಡಿಸಿ, ಸುಳ್ಳಿನ ಸರಪಳಿ ತೋರಿಸಿ, ಅತ್ತೆ ಗಂಡನ್ ಕಿವಿಲಿ ಚಿಡಿಪಿಲಿ ಕೇರಿಸಿ, ತಮ್ಮೇಲೆ ಬಂದಿರೋ ಆಪಾದನೆನ ಲೀಲಾಜಾಲವಾಗಿ ತೊಲಗಿಸಿ, ಕೈ ತೊಳೆದು ಒರೆಸಿ, ಸೆಂಟ್ ಹಾಕೊಂಡು ಸುಮ್ಮನಾಗ್ಬಿಡ್ಬೋದು ಅನ್ಕೊಂಡಿದ್ಯನಮ್ಮ ಸೆಂಟಮ್ಮ. ಸೂರ್ಯ, ಇದು ಯಾವ ಹಂತಕ್ಕೆ ಹೋಗುತ್ತೆ ಅಂತ ನಿನ್ಗಿನ್ನೂ ಗೊತ್ತಿಲ್ಲ. ನನ್ ಗಂಡನ ನೀನು ತಾನು ಅಂತಾನೆ ಮಾತಾಡ್ತಿದ್ರೆ ನೀನ್ ಎಂತ ಗ್ರಾಚಾರ ಬಿಟ್ಬಿಡ್ತೀನೋ ಅಂತ ನಿನಗೂ ಗೊತ್ತಿಲ್ಲ. ನೋಡಿ ಇರಮ್ಮ ಒಂದ್ ನಿಮಿಷ ಇರಮ್ಮ. ಒಂದ್ ನಿಮಿಷ ಸುಮ್ಮನಿರಿ. ಅದೇ ಸ್ವಾಮಿ, ನೀವು ಅದೇನೋ ಏನೋ ದಿನೇಶ್ರವ ನೀವು ಅದೇನಾಗಿದೆ ಅಂತ ಸತ್ಯ ಹೇಳಿ ಸ್ವಾಮಿ. ನನ್ನ ಹೆಸರು ದಿನೇಶನು ಅಲ್ಲ, ಮಹೇಶನು ಅಲ್ಲ ರಾಯ್ರೆ. ನನ್ನ ಹೆಸರು ಮಂಜಣ್ಣ. ಉಳ್ಕಸ್ಬು ಮೇಕೆ ಮಾರೋದು, ಅದಕ್ಕೆ ನನ್ನ ಎಲ್ರು ಮೇಕೆ ಮಂಜಣ್ಣ ಅಂತ ಕರೆಯೋದು. ಯಾವ ಸಮಸ್ಯೆ ಇದ್ದಾಳು ಅಂತ ಅಂದ್ಕೊಂಡು ಇವಳು ಸಹಾಯ ಮಾಡಕ್ ಬಂದೆ. ದಯವಿಟ್ಟು ನನ್ನ ಸಮಸ್ಬಿಡಿ. ಏನಮ್ಮ ರೋಹಿಣಿ, ನೀನ್ ನಿಜವಾಗ್ಲೂ ನಮ್ಮ ಮನೆ ಸೊಸೆನಾ? ಸುಳ್ಳು ಹೇಳ್ದೆ ನೀನು. ಯಾಕೆ ಸುಳ್ಳು ಹೇಳ್ದೆ? ಇನ್ನಾದ್ರೂ ಸತ್ಯ ಹೇಳ್ಬಿಟ್ಟು ಸಂತೋಷವಾಗಿ ಬಾಳಮ್ಮ.